ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ವಿಶ್ವ ಮಣ್ಣು ದಿನಾಚರಣೆ ಅಂಗವಾಗಿ ನಗರದ ತಾಲೂಕು ಕಚೇರಿ ಹಾಗೂ ಬೆಸ್ಕಾಂ ಕಚೇರಿ ಆವರಣದಲ್ಲಿ ಕೆಆರ್ಎಸ್ ಪಕ್ಷದಿಂದ ಗಿಡ ನೆಡುವ ಮೂಲಕ ವಿಶ್ವ ಮಣ್ಣು ದಿನಾಚರಣೆಯನ್ನ ಆಚರಿಸಲಾಗಿದೆ. ಸರ್ಕಾರದ ವಿವಿಧ ಕಚೇರಿಗಳು ಹಾಗೂ ಶಾಲಾ ಆವರಣದಲ್ಲಿ ಗಿಡ ನೆಡುವ ಮೂಲಕ ವಿಶ್ವ ಮಣ್ಣು ದಿನಾಚರಣೆ ಆಚರಿಸಲಾಗಿದೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಹಾಗೂ ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷ ರೆಡ್ಡಿಹಳ್ಳಿ ವೀರಣ್ಣ, ಕೆಪಿ ಭೂತಯ್ಯ, ಕೆಆರ್ಎಸ್ ಪಕ್ಷದ ರಾಜ್ಯ ಕಾರ್ಯನಿರ್ವಾಹಕ ಸದಸ್ಯರು ನಗರಂಗೆರೆ ಮಹೇಶ್, ಮಾರುತಿ, ಬಾಲರಾಜು, ಶ್ರೀನಿವಾಸ್ ಮೂರ್ತಿ, ಮುರುಳಿ, ಬೆಸ್ಕಾಂ ಅಧಿಕಾರಿ ಶಿವಪ್ರಸಾದ್ ಇತರರು ಹಾಜರಿದ್ದರು. ಮುಖ್ಯ ಅಧಿಕಾರಿಗಳೇ, ಸ್ನೇಹಿತರೆ ಹಾಗೂ ಪತ್ರಿಕಾ ಮಾಧ್ಯಮ ಮಿತ್ರರೇ, ರಕ್ಷಣಾ ವೇದಿಕೆಯ ಕೆಆರ್ಎಸ್ ಪಕ್ಷದ ಎಲ್ಲ ನನ್ನ ಕಾರ್ಯಕರ್ತರೇ, ರೈತ ಸಂಘದ ಹೋರಾಟಗಾರರೇ, ಏನು ಇವತ್ತು ಮಣ್ಣಿನ ದಿನಾಚರಣೆ, ಇಡೀ ವಿಶ್ವದ ಒಂದು ಮಣ್ಣಿನ ದಿನಾಚರಣೆ ಇರೋದ್ರಿಂದ ಸಂಪತ್ತು ಹುಟ್ಟೋದು ಮಣ್ಣಿನಲ್ಲಿ, ಬಂಗಾರ ಹುಟ್ಟೋದು ಮಣ್ಣಿನಲ್ಲಿ, ಅನ್ನ ಹುಟ್ಟೋದು ಮಣ್ಣಿನಲ್ಲಿ, ಪ್ರತಿಯೊಂದು ವಸ್ತುವು ಕೂಡ ಪ್ರಕೃತಿಯ ಒಂದು ಇದರಲ್ಲಿ ಭೂಮಿಯ ಒಡಲಲ್ಲೇ ಹುಟ್ಟಿರ್ತಕ್ಕಂಥ ವಸ್ತುಗಳನ್ನು ಇವೆಲ್ಲ ಆದರೂ ಕೂಡ ನಮಗೆ ಭಾಳ ಮುಖ್ಯವಾಗಿ ಅಂದರೆ ಗಾಳಿ ಬೇಕು, ಪರಿಸರ ಬೇಕು. ಅನ್ನ ಇಲ್ಲದಿದ್ರೂ 3 ದಿವಸ ಮನುಷ್ಯ ಬದುಕ್ತಾನೆ. ಒಂದು ಅರ್ಧ ಗಂಟೆ ಗಾಳಿ ಇಲ್ಲ ಅಂದರೆ ಮನುಷ್ಯ ಬದುಕಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾವು ಗಾಳಿಯನ್ನು ಭಾಳಷ್ಟು ಯಥೇಚ್ಛವಾಗಿ ನಾವು ಅದನ್ನು ಕಾಪಾಡ್ತಕ್ಕಂಥ ಎಲ್ಲ ಜವಾಬ್ದಾರಿಯನ್ನು ತಾವು ಪ್ರತಿಯೊಬ್ಬರೂ ಇದರ ಜವಾಬ್ದಾರಿಯನ್ನು ಹೊರಬೇಕು ಅಂತೇಳಿ ತಮ್ಮಲ್ಲಿ ಎಲ್ಲರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ. ಯಾಕಪ್ಪ ಅಂದರೆ ಗಾಳಿ ಭಾಳ ಮುಖ್ಯವಾಯಿತು. ಏನು ನಾವು ಗಾಳಿಯನ್ನು ಬೇರೆ ಬೇರೆ ಉಪಯೋಗಿಸಲಿಕ್ಕೆ ಗಾಳಿಯನ್ನು ಕೆಡಿಸ್ತಾ ಇದ್ದೀವಿ, ಪರಿಸರವನ್ನು ಕೆಡಿಸ್ತಾ ಇದ್ದೀವಿ. ಆದ್ರಿಂದ ಈ ಪರಿಸರದ ಮರದ ಎಲೆಗಳು ಏನಿದಾವೆ ಅವೆಲ್ಲವೂ ಕೂಡ ಆ ಗಾಳಿಯನ್ನು ಶುದ್ಧಿ ಮಾಡಿ ಒಳ್ಳೆ ಗಾಳಿಯನ್ನ ಬರುವಂತ ವ್ಯವಸ್ಥೆ ಮಾಡ್ತಕ್ಕಂಥ ಶಕ್ತಿ ಮರ ಗಿಡಗಳಲ್ಲಿ ಮಾತ್ರ ಇದೆ. ಯಾಕಪ್ಪ ಅಂದ್ರೆ ಪ್ರತಿಯೊಂದು ಇರುವೆಯಿಂದ ಹಿಡಿದು ಪ್ರತಿಯೊಂದು ಜೀವರಾಕ್ಷಸಿಗೂ ಕೂಡ ಗಾಳಿ ಬೇಕೇ ಬೇಕಾಗುತ್ತೆ. ಅದರಿಂದ ಗಾಳಿ ಬಹಳ ಪ್ರಮುಖವಾದದ್ದು. ಅದರಿಂದ ತಾವೆಲ್ಲರೂ ಇವತ್ತು ಏನು ನಮ್ಮ ದೇವಸ್ಥಾನವನ್ನು ಕಟ್ಟಲಿಕ್ಕೆ ಭಾಳಷ್ಟು ಮರಗಳನ್ನು ಕಟ್ ಮಾಡಿದರು. ದೇವ್ರನ್ನ ಮಳೆ ತರಿಸಂಗಿಲ್ಲ, ದೇವ್ರನ್ನ ನೆಳ ಕೊಡೋಂಗಿಲ್ಲ, ಗುಡಿಗೆ ಹೋದ್ರೆ ಮಾತ್ರ ಪ್ರಸಾದ ಕೊಡ್ಬೋದು ಅಷ್ಟೇ, ಬೇರೆ ಏನು ಕೊಡೋಂಗಿಲ್ಲ. ನಮ್ಮನ್ನು ಕಾಪಾಡ್ತಕ್ಕಂಥದ್ದು ಮರ ಗಿಡ ಎಲ್ಲ ಕೂಡ ನಮ್ಮನ್ನು ಕಾಪಾಡ್ತಕ್ಕಂಥದ್ದು. ಅದರಿಂದ ನಾವು ಇಲ್ಲಿ ಏನು ಮರ ಕಡಿದಿದ್ದಾರೆ ಅದರ ಪ್ರತ್ಯುತ್ತರವಾಗಿ ಮರ ನೆಡಲಿಕ್ಕೆ ಇಲ್ಲಿ ಈ ಜಾಗವನ್ನು ಆಯ್ಕೆ ಮಾಡಿಕೊಂಡು ಇವತ್ತು ನಾವೆಲ್ಲರೂ ಇಲ್ಲಿ ಬಂದು ಮರವನ್ನು ನೆಡಲಿಕ್ಕೆ ಸಹಾಯ ಮಾಡಿದ್ವಿ. ನಮ್ಮ KV ಇಂಜಿನಿಯರು ಕೂಡ ನಮಗೆ ಸಹಕಾರ ಮಾಡಿದ್ದಾರೆ. ಇದನ್ನು ಸಂಪೂರ್ಣ ನಾವಿವತ್ತು ಗಿಡ ನೆಡ್ತೀವಿ, ಹೋಗ್ತೀವಿ. ಮುಂದಿನ ಅದನ್ನು ಸಾಕಿ ಸಲಹುವಂಥ ಕಾರ್ಯಕ್ರಮವನ್ನು ನಮ್ಮ ಇಂಜಿನಿಯರು, ಅವರ ಕಾರ್ಯಕರ್ತರು, ಇಲ್ಲಿ ಮಾಡ್ತಕ್ಕಂಥ ಸಿಬ್ಬಂದಿ ವರ್ಗದವರು ಭಾಳ ಜವಾಬ್ದಾರಿಯಾಗಿ ಒಂದು ಗಿಡನೂ ಇದಾಗದಂಗೆ ಅದನ್ನು ಸಾಕ್ತಕ್ಕಂಥ ಜವಾಬ್ದಾರಿ ತಾವೆಲ್ಲ ವಹಿಸ್ಕೋಬೇಕಂತ ಹೇಳಿ ತಮ್ಮಲ್ಲಿ ನಾನು ಅವರೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ.